ಸ್ನೇಹಿತರೆ ನಮಸ್ಕಾರ. ನಿಮ್ಮ ಶಂಭು ಪಟೇಲ್ ಮಾತಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಮಿನಿಸ್ಟ್ರು ಬೈರತಿ ಸುರೇಶ್ ಅವರು ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದರೆ, ನೋಡಿ, ಇದು ಹಳೆಯ ಕಲ್ಲನ್ನೇ ರಿಮೂವ್ ಮಾಡಿ ಮತ್ತೆ ಅದನ್ನೇ ಹಾಕಿ. ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವು ಸಂಜಯ್ ನಗರದಲ್ಲಿ ಗೆದ್ದಳಿ ಸ್ಟಾಪಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಪಾರ್ಕಲ್ಲಿ ನೀವು ನೋಡ್ಬೋದು. ಹಳೆ ಕಲ್ಲನ್ನೇ ರಿಮೂವ್ ಮಾಡಿ ಹಳೆ ಕಲ್ಲಲ್ಲೇ ಅಭಿವೃದ್ಧಿ ಇವ್ರದ್ದು, ನಗರಾಭಿವೃದ್ಧಿ ಮಂತ್ರಿಗಳದು. ಈ ಪಾರ್ಕು ತುಂಬ ಚೆನ್ನಾಗಿದೆ. ಇದನ್ನ ಯಾಕೆ ಪುನಃ ಮರುಜೀವ, ಇದಕ್ಕೆ ಪುನಃ ಅಭಿವೃದ್ಧಿ ಹೆಸರಲ್ಲಿ ಕೊಳ್ಳೆ ಹೊಡೆಯೋದು, ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಜನಸಾಮಾನ್ಯರ ಮಧ್ಯೆ. ನೋಡಿ, ಇದು ಓಲ್ಡ್ ಟ್ರ್ಯಾಕ್. ಈ ಟ್ರ್ಯಾಕ್ ಚೆನ್ನಾಗಿಲ್ವಾ? ನೋಡಿ, ಇಲ್ಲಿ ಪ್ರತಿ ಕಲ್ಲುಗಳಿಗೂ ಕೂಡ ಬೈರತಿ ಸುರೇಶ್ ಅವರ ಹೆಸರು. ಒಬ್ಬ ರಾಜಕಾರಣಿಯಾಗಿ ಆಸೆ ಇರಬೇಕು ಹೆಸರು ಹಾಕ್ಸ್ಕೊಳ್ಳಿಕ್ಕೆ. ಪ್ರತಿ ಚೇರ್ಲೂ ಅವ್ರ ಹೆಸರೇ, ಸುತ್ತ ಹಾಕಿರೋ ಚೇರ್ಗಳಲ್ಲೆಲ್ಲ ಬರೀ ಅವ್ರ ಹೆಸರೇ, ಮಿನಿಸ್ಟ್ರ್ ಹೆಸರೇ. ಹಾಗಾದರೆ ನಗರಾಭಿವೃದ್ಧಿ ಮಿನಿಸ್ಟ್ರು ಬೈರತಿ ಸುರೇಶ್ ಅಂತ ಯಾರಿಗೂ ಗೊತ್ತಿಲ್ವಾ? ಏನ್ರಿ ಈ ಕತೆ? ಈ ರೀತಿ ಸಂಜಯ್ ನಗರದಲ್ಲಿರ್ತಕ್ಕಂಥ ಕೆಲವು ಪಾರ್ಕ್ಗಳು, ಚೆನ್ನಾಗಿರೋ ಪಾರ್ಕ್ಗಳನ್ನೆಲ್ಲ ಅವರೇ ಕಿತ್ತು ಅವರೇ ರೆಡಿ ಮಾಡಿಸೋದು. ಇದನ್ನು ಯಾರು ಕೆಲಸ ಮಾಡ್ತಾ ಇದ್ದಾರೆ? ಈ ದುಡ್ಡು ಯಾರ್ದು? ಜನಸಾಮಾನ್ಯರ ದುಡ್ಡು, ಜನಸಾಮಾನ್ಯರ ಹಣ. ಇದು ಯಾವ ರೀತಿ ಲೂಪ್ ಹೋಲ್ ಆಗ್ತಾಯಿದೆ. ಇದನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಕೂಡ ಇಲ್ಲೇ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಇಟ್ಕೊಂಡು ಈ ರೀತಿ ಹಗರಣಗಳು, ಅಭಿವೃದ್ಧಿ ಆಗಿರೋ ಪಾರ್ಕ್ನ ಪುನಃ ಅಭಿವೃದ್ಧಿ ಮಾಡೋದು. ಏನು ರೀ ಇದು? ದುರಾದೃಷ್ಟಕರ ಇದು. ಇದನ್ನು ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕಾಗತ್ತೆ. ನೋಡಿ, ಪ್ರತಿ ಚೇರಲ್ಲೂ ಬೈರತಿ ಸುರೇಶ್ ಅವ್ರ ಹೆಸರು. ಇಷ್ಟೊಂದು ಆಸೆನಾ ಮಿನಿಸ್ಟ್ರಿಗೆ? ಇಷ್ಟೊಂದು ಆಸೆನಾ ರಾಜಕಾರಣಿಗಳಿಗೆ ಹೆಸರು ಹಾಕ್ಸ್ಕೊಳ್ಳಿಕ್ಕೆ ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾ ಹಲವಾರು ಪಾರ್ಕ್ಗಳು ಸಂಜಯ್ ನಗರದಲ್ಲಿ ಜೀರ್ಣೋದ್ಧಾರದ ರೂಪದಲ್ಲಿ ಚೆನ್ನಾಗಿರೋ ಪಾರ್ಕ್ಗಳನ್ನೇ ಕಿತ್ತು ಕೆಲಸ ಮಾಡ್ತಾಯಿದ್ದಾರೆ. ಇದು BBMP ಒಳಗಡೆ, ಏನು ಗ್ರೇಟರ್ ಬೆಂಗಳೂರು ಒಳಗಡೆ ಮತ್ತು ಬೆಂಗಳೂರು ಸಾಮಾನ್ಯ ಜನರ ಮಧ್ಯೆ ಪ್ರಶ್ನೆ ಉದ್ಭವ ಆಗ್ತಾಯಿದೆ. ಈ ಪ್ರಶ್ನೆ ಜನರ ಮಧ್ಯೆ ಚರ್ಚೆ ಆಗಲಿ ಅನ್ನುವಂಥ ಮಾತನ್ನು ನಿಮ್ಮ ಶಂಭು ಪಟೇಲ್ ಮಾತಾಡ್ತಾ ಇದ್ದೀನಿ. ವರ್ಣ ವಿಧಾನಸಭಾ ಕ್ಷೇತ್ರ. ನಾನು ಇಲ್ಲಿಯ ಈ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಯ ವಾಸವದಲ್ಲಿ ಇರೋದ್ರಿಂದ ನಾನು ಈ ಪ್ರಶ್ನೆಯನ್ನು ನಾನು ಎತ್ತುತ್ತಾ ಇದ್ದೀನಿ. ಜೊತೆಗೆ ಇದು BBA ವಾಯ್ಸ್ನಲ್ಲಿ ದೊರಕುತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು ಮೊದಲು ಕುಂತ್ಕೊಳ್ಳೋ ಅಂಥ ಕಲ್ಲು, ಕುರ್ಚಿ, ಚೇರು. ನೋಡಿ ಪಕ್ಕದಲ್ಲಿ ನೋಡ್ರಪ್ಪ, ಜನಸಾಮಾನ್ಯರೇ ನೋಡಿ ಇಲ್ಲಿ ಅವ್ರ ಹೆಸರನ್ನ. ಏನಾಗಿದೆ ಈ ಪಾರ್ಕ್ಗೆ? ತುಂಬ ಚೆನ್ನಾಗಿತ್ತು ಅಲ್ವಾ? ಇದು ನೋಡಿ ಓಲ್ಡ್ ಟ್ರಾಕ್ ನಮ್ಗೆ ಚೆನ್ನಾಗಿದೆ ಅಲ್ವಾ? ಇನ್ಯಾವ ಅಭಿವೃದ್ಧಿ? ಇದಕ್ಕೆ ಯಾಕೆ ದುಡ್ಡು ಕೊಡಬೇಕು? ಇದಕ್ಕೆ ಯಾಕೆ ಇನ್ನೊಂದು ಅಭಿವೃದ್ಧಿ ಮಾಡೋದು? ಚೆನ್ನಾಗಿರೋ ಪಾರ್ಕ್ನ ಕಿತ್ತಾಕ್ಬಿಟ್ಟು ಮಾಡೋದು. ಇದನ್ನು ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಈಗ ಬಂದಿದೆ. ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಬೈರತಿ ಸುರೇಶ್ ನಗರಾಭಿವೃದ್ಧಿ ಮಿನಿಸ್ಟ್ರ ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಅವರ ಸ್ವಕ್ಷೇತ್ರದಲ್ಲೇ ವಿಚಾರವನ್ನು ಹಂಚ್ಕೊಳ್ತಾ ಇದ್ದೀನಿ. ಓಕೆ, ಇದು BBA ವಾಯ್ಸ್ನಲ್ಲಿ ದೊರಕುತ್ತೆ.